ಬಾಗಲಕೋಟೆ ಜಿಲ್ಲೆ ವಿಮವಿವ ಸಂಘದ ವಿಜಯ ಮಹಾಂತೇಶ ಸಾರ್ವಸ್ತ್ರದ ಕಲಾ ವಿಜ್ಞಾನ ಹಾಗೂ ವಿಎಸ್ ಬೆಳ್ಳಿಹಾಳ ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯ ಹಾಗೂ ತಾಲೂಕಾ ಕಾನೂನು ಸೇವಾ ಸಮಿತಿ ಹಾಗೂ ವಕೀಲರ ಸಂಘ ಹುನಗುಂದ ಇಲಕಲ್ಲ ಹಾಗೂ ವರದ ಶ್ರೀ ಫೌಂಡೇಶನ್ ಹುಬ್ಬಳ್ಳಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ದಿನಾಂಕ ಜುಲೈ 10, 2026 ರಂದು ಮುಂಜಾನೆ 10 ಗಂಟೆಗೆ 2026 ರಿಂದ 27ನೇ ಶೈಕ್ಷಣಿಕ ಸಾಲಿನ ಕಾಲೇಜು ಒಕ್ಕೂಟದ ಉದ್ಘಾಟನೆ ಹಾಗೂ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಹಾಗೂ ವಿದ್ಯಾರ್ಥಿಗಳಿಗೆ ಕಾನೂನು ಅರಿವು ನೆರವು ಹಾಗೂ ಪಂಚವಟಿ ಸಸಿ ನೆಡುವು ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವು ಶ್ರೀಗುರು ಮಹಾಂತ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಹೆಚ್ಚುವರಿ ಜಿಲ್ಲಾ ಹಾಗೂ ಸಂಚಾರಿ ನ್ಯಾಯಾಲಯ ಹುನಗುಂದದ ನ್ಯಾಯಾಧೀಶರಾದ ಗೌರವಾನ್ವಿತ ಜೆಮೂಲಿಮನಿರ ನೇತೃತ್ವದಲ್ಲಿ ಹಾಗೂ ವಿಮವಿವ ಸಂಘದ ಗೌರವ ಕಾರ್ಯದರ್ಶಿಗಳಾದ ಡಾಕ್ಟರ್ ಮಹಾಂತೇಶ ಸ್ಕಡಪಟ್ಟಿರ ಅಧ್ಯಕ್ಷತೆಯಲ್ಲಿ ಕಾಲೇಜು ಸಭಾಭವನದ ಸಭಾಂಗಣದಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಪದವಿ ಪೂರ್ವ ವಿಭಾಗದ ಪ್ರಾಚಾರ್ಯರಾದ ಎಚ್.ಎಸ್. ಬೋಳಿಶೆಟ್ಟರರು ಪ್ರಾಸ್ತಾವಿಕ ಪರ ಮಾತನಾಡಿ 1916 ರಲ್ಲಿ ಸಂಘವು ಸ್ಥಾಪನೆಗೊಂಡು ಕಾಲಕ್ಕೆ ತಕ್ಕಂತೆ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೆ ಪೂರಕವಾಗಿ ನವೀನತಮ ವಿನ್ಯಾಸದ ಬೋಧನಾ ವ್ಯವಸ್ಥೆ ಮತ್ತು ಮೂಲಭೂತ ಸೌಕರ್ಯ ಹಾಗೂ ಸಾವಿರಾರು ವಿದ್ಯಾರ್ಥಿಗಳು ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಸಾಧನೆಗೈದಿತಿಹಾಸವನ್ನು ಪ್ರಸ್ತಾಪಿಸಿದರು. ನಂತರ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರಾದ ಗೌರವಾನ್ವಿತ ಜೆಮೂಲಿಮನಿರು ಉದ್ಘಾಟನೆ ಪರ ಮಾತನಾಡಿ ವಿದ್ಯಾರ್ಥಿಗಳು ಕೇವಲ ಪುಸ್ತಕ ಮತ್ತು ಅಂಕಗಳ ಜ್ಞಾನಕ್ಕೆ ಸೀಮಿತಗೊಳ್ಳದೆ ಉತ್ತಮ ವ್ಯಕ್ತಿತ್ವ, ನೈತಿಕತೆ ಮತ್ತು ನ್ಯಾಯಬದ್ಧ ಸಮಾಜ ನಿರ್ಮಾಣಕ್ಕೆ ಶಿಕ್ಷಣವೇ ಮೂಲಾಧಾರವಾಗಿದೆ. ಹಾಗಾಗಿ ಅದಕ್ಕೆ ಪೂರಕ ಶೈಕ್ಷಣಿಕ ಕ್ರಿಯಾಶೀಲತೆ ಇರಬೇಕೆಂದರು. ನಂತರ ತತ್ವಜ್ಞಾನಿಗಳ ವ್ಯಾಖ್ಯಾನಗಳನ್ನು ಉಲ್ಲೇಖಿಸಿ ಪ್ಲೇಟೋನ ಪ್ರಕಾರ ಶಿಕ್ಷಣವು ಮನುಷ್ಯನ ದೇಹ, ಮನಸ್ಸು ಮತ್ತು ಆತ್ಮದ ಸಮಗ್ರ ಬೆಳವಣಿಗೆಯನ್ನು ಸಾಧಿಸುವ ಪ್ರಕ್ರಿಯೆಯಾಗಬೇಕು. ನಂತರ ಅರಿಸ್ಟಾಟಲ್ರ ಪ್ರಕಾರ ಶಿಕ್ಷಣದ ಗುರಿಯು ಉತ್ತಮ ಗುಣಗಳು, ವಿವೇಕ ಮತ್ತು ಉತ್ತಮ ನಾಗರಿಕರನ್ನು ರೂಪಿಸುವುದಾಗಿದೆ. ಅಂದರೆ ಶಿಕ್ಷಣವು ಕೇವಲ ಜ್ಞಾನವಲ್ಲ, ಉತ್ತಮ ಜೀವನ ನಡೆಸುವ ಸಾಮರ್ಥ್ಯವನ್ನು ಬೆಳೆಸಬೇಕೆಂದು ಪ್ರತಿಪಾದಿಸಿದರು. ನಂತರ ರವೀಂದ್ರನಾಥ ಟ್ಯಾಗೂರರ ಪ್ರಕಾರ ಸೃಜನಶೀಲತೆ, ಸ್ವಾತಂತ್ರ್ಯ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕು. ನಂತರ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ರ ಪ್ರಕಾರ ಸಾಮಾಜಿಕ ನ್ಯಾಯ, ಸಮಾನತೆ ಮತ್ತು ಸ್ವಾಭಿಮಾನದ ಸಾಧನವಾಗಬೇಕೆಂದು. ನಂತರ ಸಂತ ಸ್ವಾಮಿ ವಿವೇಕಾನಂದರ ಪ್ರಕಾರ ಆತ್ಮವಿಶ್ವಾಸ, ವ್ಯಕ್ತಿತ್ವ ಮತ್ತು ಚಾರಿತ್ರ್ಯ ನಿರ್ಮಾಣವೇ ನಿಜವಾದ ಶಿಕ್ಷಣ. ನಂತರ ಡಾಕ್ಟರ್ ಎ.ಪಿ.ಜೆ. ಅಬ್ದುಲ್ ಕಲಾಂರ ಪ್ರಕಾರ ಶಿಕ್ಷಣವು ಸೃಜನಶೀಲತೆ, ಚಿಂತನೆ, ಜ್ಞಾನ ಮತ್ತು ನೈತಿಕ ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕೆಂದು ಸೇರಿ ಇತರೆ ತತ್ವಜ್ಞಾನಿಗಳ ಮತ್ತು ದಾರ್ಶನಿಕರ ವ್ಯಾಖ್ಯಾನಗಳನ್ನು ಉಲ್ಲೇಖಿಸುತ್ತಾ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ನಂತರ ಹುಬ್ಬಳ್ಳಿ ಮೂಲದ ವರದ ಶ್ರೀ ಫೌಂಡೇಶನಿನ ಸಂಸ್ಥಾಪಕಾಧ್ಯಕ್ಷರಾದ ಮಲ್ಲಿಕಾರ್ಜುನ ರೆಡ್ಡರರು ಅತಿಥಿಗಳ ಪರ ಮಾತನಾಡಿ ಪಂಚವಟಿ ಸಸಿಗಳ ಬಗ್ಗೆ ಮಾಹಿತಿ ನೀಡುತ್ತಾ ಅರಳಿ, ಬನ್ನಿ, ಆಲದಮರ, ಬಿಲ್ವ, ಅಶೋಕ ಮತ್ತು ಬೇವಿನೋಕ್ ಸಂಬಂಧಿತ 5 ಪವಿತ್ರ ಮರಗಳನ್ನು ಒಳಗೊಂಡ ಸಮೂಹದ ಬಗ್ಗೆ ಪ್ರಸ್ತಾಪಿಸಿದರು. ನಂತರ ಸಂಪ್ರದಾಯ ಪ್ರಕಾರ ಇವು ಪರಿಸರ ಸಂರಕ್ಷಣೆ ಹಾಗೂ ಈ ಮರಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ಆಮ್ಲಜನಕವನ್ನು ಉತ್ಪಾದಿಸಲು ಮತ್ತು ನೆರಳಿಗೆ ಹಾಗೂ ಜೀವವೈವಿಧ್ಯವನ್ನು ಬೆಂಬಲಿಸಲು ಸಹಕಾರಿಯಾಗುವುದರ ಬಗ್ಗೆ ಪ್ರಸ್ತಾಪಿಸಿದರು. ನಂತರ ಬಿಲ್ವ, ಅಶೋಕ ಸೇರಿ ಇತರೆ ಮರಗಳೆಲೆ, ತೊಗಟೆ, ಹಣ್ಣು ಹಾಗೂ ಬೇರುಗಳನ್ನು ಆಯುರ್ವೇದದಲ್ಲಿ ವಿವಿಧಾರೋಗ್ಯ ಸಮಸ್ಯೆಗಳ ಚಿಕಿತ್ಸೆಗೆ ಔಷಧ ಸಿದ್ಧಪಡಿಸಲು. ನಂತರ ಪಂಚವಟಿ ಪರಿಸರವು ಶಾಂತ ಮತ್ತು ಆಧ್ಯಾತ್ಮಿಕ ಅನುಭವ ಹಾಗೂ ವಿದ್ಯಾರ್ಜನೆಗೆ ಪೂರಕ ವಾತಾವರಣ ಸೃಷ್ಟಿಗೆ ಸಹಾಯಕಾರಿಯಾಗಿದ್ದನ್ನು ಪ್ರಸ್ತಾಪಿಸಿದರು. ನಂತರ ಧ್ಯಾನ, ಯೋಗ ಹಾಗೂ ಪ್ರಾರ್ಥನೆಯಿಂದ ಮಾನಸಿಕ ನೆಮ್ಮದಿಗೆ ಇಂತಹ ಸ್ಥಳಗಳು ಸೂಕ್ತವೆಂದು ಪರಿಗಣಿಸುವುದರ ಬಗ್ಗೆ ಪ್ರಸ್ತಾಪಿಸಿದರು. ಒಟ್ಟಿನಲ್ಲಿ ಮರಗಳು ಪ್ರಕೃತಿ ಮತ್ತು ಆರೋಗ್ಯ ಎರಡಕ್ಕೂ ಪ್ರಯೋಜನಕಾರಿಯಾಗಿವೆ. ಆ ಬೆನ್ನಲೆಯಲ್ಲಿ ವಿದ್ಯಾರ್ಥಿಗಳೆಲ್ಲ ಪಂಚವಟಿ ಸಸಿಗಳು ನೆಡಲು ಮುಂದಾಗುವಂತೆ ಕರೆ ನೀಡಿದರು. ನಂತರ ವಕೀಲರ ಸಂಘ ಹುನಗುಂದದ ಅಧ್ಯಕ್ಷರಾದ ಎಂ.ವಿ. ದೇಶಪಾಂಡೆರು ಕಾನೂನಿನ ಅರಿವು ನೆರವಿನ ಬಗ್ಗೆ ಮಾಹಿತಿ ನೀಡಿದರೆ, ಸಂಘದ ಗೌರವ ಕಾರ್ಯದರ್ಶಿಗಳಾದ ಡಾಕ್ಟರ್ ಮಹಾಂತೇಶ ಸ್ಕಡಪಟ್ಟಿರು ಅಧ್ಯಕ್ಷೀಯ ಸಮಾರೋಪ ನೆರವೇರಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಪದವಿ ಕ್ರೀಡಾ ವಿಭಾಗದ ಕಾರ್ಯಾಧ್ಯಕ್ಷರಾದ ಲೆಫ್ಟಿನೆಂಟ್ ಎಸ್.ಬಿ. ಚಳಗೇರಿರು ಸ್ವಾಗತಿಸಿದರೆ, ಕಾಲೇಜು ಒಕ್ಕೂಟದ ಕಾರ್ಯಾಧ್ಯಕ್ಷರಾದ ಪ್ರೊಫೆಸರ್ ಎಫ್.ಎಂ. ರಾಮವಾಡಗಿರು ವಂದಿಸಿದರು. ಹಾಗೂ ಕಾರ್ಯಕ್ರಮದಲ್ಲಿ ಮುಖ್ಯಾತಿಥಿಗಳಾಗಿ ಜೆಎಂಎಫ್ಸಿ ಹುನಗುಂದದ ಪ್ರಧಾನ ದಿವಾಣಿ ನ್ಯಾಯಾಧೀಶರಾದ ಮಹಾಂತೇಶ ಮಠದ ಹಾಗೂ ಜೆಎಂಎಫ್ಸಿ ಹುನಗುಂದದ ಅಪರ ದಿವಾಣಿ ನ್ಯಾಯಾಧೀಶರಾದ ಶ್ರೀಮತಿ ಪದ್ಮಾವತಿ,
ನಾಗಣ್ಣ ಮಾದಿಗ ಹಾಗೂ ವಕೀಲರ ಸಂಘ ಇಲಕಲ್ಲಿನ ಅಧ್ಯಕ್ಷರಾದ ಎಂಎಸ್ ಹೊಸೂರ ಹಾಗೂ ಕಾಲೇಜಿನ ಪದವಿ ವಿಭಾಗದ ಪ್ರಾಚಾರ್ಯರಾದ ಡಾಕ್ಟರ್ ಎಸ್ಆರ್ ಗೋಲಗುಂಡ ಹಾಗೂ ವಿಜ್ಞಾನ ವಿಭಾಗದ ಕಾರ್ಯದರ್ಶಿಗಳಾದ ಸಚಿನ ಪವಾರ ಮತ್ತು ಕಲಾ ವಿಭಾಗದ ಅಶ್ವಿನಿಯಾರಿ ಹಾಗೂ ವಾಣಿಜ್ಯ ವಿಭಾಗದ ಕಾರ್ಯದರ್ಶಿಗಳಾದ ರಶ್ಮಿತಾ ಎಂಬೋಳಿಶೆಟ್ಟರರು ವೇದಿಕೆ ಅಲಂಕರಿಸಿದರೆ ಸಂಘದ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರು ಹಾಗೂ ಇತರೆ ಬೋಧಕೇತರ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ವಿದ್ಯಾರ್ಥಿಗಳಿಗೆ ಕಾನೂನು ಅರಿವು ಮತ್ತು ನೆರವು, ಅದರ ಜೊತೆಗೆ ಪಂಚವಟಿ ಸೃಷ್ಟಿಗಳ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಪರಮ ಪೂಜ್ಯ ಡಾಕ್ಟರ್ ಗುರುಮಾನಂದ ಶ್ರೀಗಳಿಗೆ ಈ ಒಂದು ಸಮಾರಂಭದ ಪರವಾಗಿ ನಾನು ಹೃದಯಪೂರ್ವಕವಾದ ಭಕ್ತಿಯಿಂದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹೆಚ್ಚುವರಿ ನ್ಯಾಯಾಧೀಶರು ಆದಂತಹ ಗೌರವಾನ್ವಿತ ಜಿ ಮುನಿಮನಿ ಸಾಹೇಬರು ಕೂಡ ಈ ಸಮಾರಂಭಕ್ಕೆ ನಾನು ತುಂಬುವುದಲ್ಲ, ಆರ್ಥಿಕವಾಗಿ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದಾರೆ. ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ. ವಿದ್ಯಾರ್ಥಿಗಳಿಗೆ ಕಾನೂನು ಅರಿವು ನೆರವು ಕಾರ್ಯಕ್ರಮ ಮತ್ತು ಪಂಚವಟಿ ಸೃಷ್ಟಿಸುವ ಈ ಒಂದು ಭವ್ಯ ಸಮಾರಂಭ ಇಲ್ಲಿಯವರೆಗೂ ಕೂಡ ಅವಿಚ್ಛಿನ್ನವಾಗಿ ನಿರಂತರವಾಗಿ ಲಕ್ಷಾಂತರ ವಿದ್ಯಾರ್ಥಿಗಳ ಜೀವನದಲ್ಲಿ ಒಂದು ಬೆಳಕನ್ನು ಚೆಲ್ಲಿರ್ತಕ್ಕಂಥ ಮಹಾವಿದ್ಯಾಲಯ ಇವತ್ತಿಗೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಹಾವಿದ್ಯಾಲಯ ಇವತ್ತಿಗೆ ಬಹಳಷ್ಟು ನವೀಕೃತಗೊಂಡು ವಿಶೇಷವಾಗಿ ನಮ್ಮ ಮಾನ್ಯ ಡಾಕ್ಟರ್ ಅವರ ಒಂದು ನೇತೃತ್ವದಲ್ಲಿ ಇಡೀ ಕ್ಯಾಂಪಸ್ ಭೌತಿಕ ಮತ್ತು ಭೌತಿಕ ಸಂಪನ್ಮೂಲದೊಂದಿಗೆ ವಿದ್ಯಾರ್ಥಿಯ ಸರ್ವತೋಮುಖ ಬೆಳವಣಿಗೆಗೆ ಅಗತ್ಯವಾಗಿರ್ತಕ್ಕಂಥ ಆಧುನಿಕ ಉಪಕರಣಗಳನ್ನು ವ್ಯವಸ್ಥೆಯನ್ನು ನಮ್ಮ ಮಹಾವಿದ್ಯಾಲಯದ ಹೊಂದಿದೆ ಅಂತ ಹೇಳಲಿಕ್ಕೆ ನಾನು ಬಹಳಷ್ಟು ಸಂತೋಷಪಡುತ್ತದೆ. ಆ ಕಾರಣದಿಂದ ಕಳೆದ ವರ್ಷ ನಮ್ಮ ವಿಜ್ಞಾನ ವಿಭಾಗದಲ್ಲಿ ಜೀವಶಾಸ್ತ್ರ ವಿಷಯದಲ್ಲಿ 103% ಬಂದಿರುವುದು ಮತ್ತು ಭೌತಶಾಸ್ತ್ರ ವಿಷಯದಲ್ಲಿ 92, 88% ರಸಾಯನಶಾಸ್ತ್ರ, 90% ಗಣಿತಶಾಸ್ತ್ರದಲ್ಲಿ ದ್ವಿತೀಯ PhD ಬಂದಿರುವುದು. ಈ ಗುಣಮಟ್ಟ ಶಿಕ್ಷಣಕ್ಕೆ ನಮ್ಮ ಮಹಾವಿದ್ಯಾಲಯ ಮತ್ತು ನಮ್ಮ ವಿದ್ಯಾರ್ಥಿ ಸಂಘ ಎಷ್ಟು ಕಾರ್ಯನಿರತವಾಗಿದೆ ಅಂತಕ್ಕಂಥದ್ದನ್ನ ಪ್ರತಿನಿಧಿಸುವಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷವಾಗುತ್ತದೆ. ಶೈಕ್ಷಣಿಕ ಸ್ಥಾನದಲ್ಲಿ ಒಕ್ಕೂಟ ಒಂದು ಉದ್ಘಾಟನೆ ಕಾರ್ಯಕ್ರಮ. ಒಕ್ಕೂಟದಲ್ಲಿ ಒಟ್ಟು 8 ವಿಭಾಗಗಳನ್ನಾಗಿ ಮಾಡಿರುತ್ತದೆ. ಆ ವಿಭಾಗಗಳಲ್ಲಿ ವಿದ್ಯಾರ್ಥಿಗಳು ತಮ್ಮನ್ನು ತಾವು ತೊಡಗಿಸಿಕೊಂಡು ತಮ್ಮ ಸರ್ವತೋಮುಖ ಬೆಳವಣಿಗೆಯನ್ನು ಮಾಡಿಕೊಡಬೇಕು ಅಂತ ಈ ಒಂದು ಮೂಲಕ ವ್ಯಕ್ತಪಡಿಸುತ್ತಾ ಇವತ್ತಿನ ಅಂದ್ರೆ ಒಂದು ಜವಾಬ್ದಾರಿ ತಗೊಂಡಂತ ವ್ಯಾಸಂಗದ ಪದವಿಯ ಮೊದಲನೇ ಹಂತ. ಇಲ್ಲಿ ನೀವು ಸಾಕಷ್ಟು ಕನಸುಗಳನ್ನು ಕಟ್ಕೊಂಡು ಬಂದಿದ್ದೀರಿ. ಅದನ್ನು ಸಾರ್ಥಕ ಮಾಡಿಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ತಾವೆಲ್ಲರೂ ಈ ಒಂದು ಕಾಲೇಜಿನಲ್ಲಿ ಪ್ರವೇಶವನ್ನು ಪಡೆದುಕೊಂಡಿದ್ದಾರೆ. ಈ ಹೈಸ್ಕೂಲು ಮತ್ತು ಕಾಲೇಜಿಗೆ ಏನು ಅಂತರ ಇದೆ, ಏನು ವ್ಯತ್ಯಾಸ ಇದೆ ಅನ್ನುವಂಥ ವಿಷಯವನ್ನು ನಿಮಗೆ ಮನದಟ್ಟಣೆ ಸಮಾರಂಭದಲ್ಲಿ ಇಲ್ಲಿಯ ಕಾನೂನುಗಳೇನು, ಇಲ್ಲಿಯ ಬೋಧನಾ ವಿಧಾನ ಹೇಗೆ ಅನ್ನುವಂಥದ್ದನ್ನು ತಮಗೆ ಅರಿವಾಗಲಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮವನ್ನು ಕೈಗೊಳ್ಳುತ್ತಾರೆ. ಭವಿಷ್ಯವನ್ನು ರೂಪಿಸುವ ಅತ್ಯಂತ ಮುಖ್ಯವಾದಂತಹ ಸಮಯ ಅಂದರೆ PUC. ಈ PUCಯಲ್ಲಿ ಇದೊಂದು ಜೀವನದ ಸುವರ್ಣ ಅವಕಾಶ, ಸುವರ್ಣ ಕಾಲ. ಪದವಿ ಶಿಕ್ಷಣಕ್ಕೆ ಹೋಗುವ ಪೂರ್ವದಲ್ಲಿ ನೀವು ಪದವಿ ಪೂರ್ವ ಶಿಕ್ಷಣವನ್ನ ಪಡೆಯಬೇಕಾಗ್ತದೆ. ಇಲ್ಲಿ ನಿಮಗೆ ಹೊಸ ಹೊಸ ಸ್ನೇಹಿತರು ಸಿಗ್ತಾರೆ, ಹೊಸ ವಾತಾವರಣ ಇರ್ತದೆ. ಜೊತೆಗೆ ಹೈಸ್ಕೂಲ್ಗಿಂತ ಭಿನ್ನವಾಗಿ ನಿಮಗೆ ವೈಯಕ್ತಿಕವಾದಂತಹ ಸ್ವಾತಂತ್ರ್ಯ ಈ ಒಂದು ಕಾಲೇಜಿನಲ್ಲಿ ಸಿಗ್ತದೆ. ಜವಾಬ್ದಾರಿಗಳು ಕೂಡ ಹೆಚ್ಚಾಗ್ತವೆ. ನಿಮ್ಮ ಹೆತ್ತವರು ನಿಮ್ಮ ಮೇಲೆ ಕೋಟಿ ಕೋಟಿ ಕನಸುಗಳನ್ನು ಕಟ್ಟಿಕೊಂಡಿದ್ದಾರೆ. ಅವರ ನಂಬಿಕೆ ಉಳಿಸಿಕೊಳ್ಳುವಂತ ಕೆಲಸ
ನೀವು ಮಾಡಬೇಕಾಗಿದೆ. ಇದೊಂದು ಜೀವನದ ಮಹತ್ವಪೂರ್ಣ ಹಾಗೂ ನಿರ್ಣಾಯಕ ಘಟ್ಟವಾಗಿ ನಂತರ ಮುಂದಿನ ಸುದೀರ್ಘವಾದ ಬದುಕಿಗೆ ಸುವರ್ಣಾವಕಾಶದ ಧಾರಣೆಯನ್ನು ನೀಡುವಂಥದ್ದೇ ಈ ಶಿಕ್ಷಣ. ಓದುಪರಾದರೆ ಮತ್ತು ಶಿಕ್ಷಣ ಕೇವಲ ಪಠ್ಯಪುಸ್ತಕಗಳನ್ನು ಓದಿ 100ಕ್ಕೆ 100 ಅಂಕಗಳನ್ನು ಕೊಟ್ಟರೆ ಅದು ಶಿಕ್ಷಣ ಅಲ್ಲ. ನಾವು ಈಗ ನಿಮ್ಮ ಕಾಲೇಜಲ್ಲಿ ಹೋಗಿದ್ದಲ್ಲ, ಶಿಕ್ಷಣ ಎನ್ನುವುದು ಇಡೀ ಜಗತ್ತಲ್ಲಿ ಬದಲಾಯಿಸಲು ಅತ್ಯಂತ ಶಕ್ತಿಶಾಲಿಯಾದ ಆಗ ಅದನ್ನು ಯಾವ ರೀತಿ ಬಳಸಬೇಕು ಅನ್ನೋದನ್ನ ನೀವು ಉಪನಿಷತ್ತಿನಲ್ಲೂ ಸಹ ಶಿಕ್ಷಣದ ಬಗ್ಗೆ ಉಲ್ಲೇಖ ಇದೆ. ಯಾವ ವಿದ್ಯಾ ಯಾವ ಸಮರ್ಥ ಅಂದ್ರೆ ಯಾವುದು ನಮ್ಮನ್ನ ಬಂಧನಗಳಿಂದ ಮುಕ್ತಿಗೊಳಿಸುತ್ತದೆ ಅದಕ್ಕೆ ಶಿಕ್ಷಣ ಅಂತ ಕರೀತಾರೆ. ಭಾರತೀಯ ಶಿಕ್ಷಣ ತಜ್ಞರಲ್ಲಿ ಶ್ರೇಷ್ಠರಾದಂತಹ ಶಿಕ್ಷಣ ತಜ್ಞರು ಮಾಹಿತಿಗಳು ಅವ್ರೇನ್ ಹೇಳ್ತಾರೆ, ಈಗಾಗಲೇ ಮನುಷ್ಯನಲ್ಲಿ ಅಂತರ್ಜಾಲದಲ್ಲಿ ಒಳಗಿರ್ತಕ್ಕಂಥ ಸೂಕ್ತ ಚಿಂತೆಗಳನ್ನ ದೈವಿಕ ಪರಿಪೂರ್ಣತೆಯಿಂದ ಪ್ರಕಟಣೆಗೊಳಿಸುವುದೇ ಶಿಕ್ಷಣ. ಎಷ್ಟೋ ಜನ ಓದಲಿಕ್ಕೆ ಬರೀಲಿಕ್ಕೆ ಬರದೇ ಇರೋರು ದೇಶದ ಮಹಾನ್ ವ್ಯಕ್ತಿಗಳಾಗಿ ಬಂದಿದ್ದಾರೆ. ಇಡೀ ಜಗತ್ತನ್ನು ಗೆದ್ದಂತ ಸಾಕಷ್ಟು ಯುವರಾಜರುಗಳಿಗೆ ಶಿಕ್ಷಣ ಇರಲಿಲ್ಲ. ಕನ್ನಡ ಚಿತ್ರರಂಗದಲ್ಲಿ ಸಾಂತ ನಟ ರಾಜ್ಕುಮಾರ್ ಅವರು ಶಿಕ್ಷಣ ಪಡೆಯಲಿಲ್ಲ. ಆದರೂ ಸಹಿತ ಯಾವ ಶಿಕ್ಷಣವನ್ನು ಪಡೆದಂತ ವ್ಯಕ್ತಿಗಿಂತ ಕಡಿಮೆ ಜೀವನವನ್ನು ಮಾಡ್ತಾರೆ. 100ಕ್ಕೆ 100 ಅಂಕ ಮಾಡಿದರೆ ನೌಕರಿ ಹುಡುಕಾಟದಲ್ಲಿ ಒದ್ದಾಡಿದ್ರೆ ಅದು ಶಿಕ್ಷಣಕ್ಕೆ ಬೆಲೆ ಇಲ್ಲ. ಎಷ್ಟೋ ಜನರಿಗೆ ನೌಕರಿ ಸಿಗೋದಿಲ್ಲ. ಹುಡುಗ ಇಟ್ ಈಸ್ ನಾಟ್ ಎ ಯಾರ್ಡ್ಸ್ಟಿಕ್ ಆಫ್ ಟ್ಯಾಲೆಂಟ್ ಆಫ್ ದ ಸ್ಟೂಡೆಂಟ್ಸ್. ಮಾರ್ಕ್ಸ್ ಕಾರ್ಡ್ ನಮ್ಮ ವ್ಯಕ್ತಿತ್ವ ಕೌಶಲ್ಯವನ್ನು ನಿರೂಪಣೆ ಮಾಡುತ್ತೆ. ಅದು ಬರೀ ಅಂಕ ಕೊಡ್ತದೆ. SSLCಯಲ್ಲಿ 99-100% ಮಾಡಿದವರು ಸಹಿತ 35 ವರ್ಷದೊಳಗೆ ನಿಮ್ಗೆ ಏನಾದರೂ ನೌಕರಿ ಸಿಕ್ಕರೆ ಆ ಮಾರ್ಕ್ಸ್ ಕಾರ್ಡಿಗೆ ಬೆಲೆ ಇದೆ. 36 ವರ್ಷ ಆಗಿ ನಿಮ್ಗೆ ಏಜ್ ಡಿವೈಡ್ ಆದರೆ ಮಾರ್ಕ್ಸ್ ಕಾರ್ಡಿಗೆ ಬೆಲೆ ಇದೆ. ಆದರೆ ನಿಮ್ಮ ಬುದ್ಧಿಗೆ ಯಾವತ್ತೂ ಬೆಲೆ ಇದೆ. ಎಜುಕೇಶನ್ ಮೌಲ್ಯಗಳನ್ನು, ಸಾಮಾಜಿಕ ಕಳಕಳಿಯನ್ನ, ಸಂಪ್ರದಾಯಗಳನ್ನ, ಸಂಸ್ಕೃತಿಯನ್ನ ಯಾರು ಬೆಳೆಸ್ತಾರೆ ಅವ್ರಿಗೆ ಒಳ್ಳೆ ಶಿಕ್ಷಣ ಸಿಗ್ತದೆ ಅನ್ನುವಂಥ ಆಸೆ. SSLC PUC ಮುಗಿದ ತಕ್ಷಣ ಫೇಲ್ ಆದ ತಕ್ಷಣ ನೇಣ ಹಾಕಿರ್ತಾರೆ, ಆತ್ಮಹತ್ಯೆ ಮಾಡ್ಕೊಂತಾರೆ. ಕೆಲವು ಜನ 98 ಬಿದ್ದು ಆತ್ಮಹತ್ಯೆ ಮಾಡ್ಕೊಂತಾರೆ. ಯಾಕಂದ್ರೆ 99 ಬರಲಿಲ್ಲ. ಇದೆಲ್ಲ ಕೇಳಿದ್ದು ಪೇಪರ್ ಎಲ್ಲ ನೋಡ್ತಿತ್ತು. ತಮಿಳುನಾಡಿನ ವಿಷಯಗಳನ್ನ ಅಂತವರು ಮಾತ್ರ ಈ ಒಂದು ಶಿಕ್ಷಣದಲ್ಲಿ ವಿಫಲ. ಅದಕ್ಕೆ ಯಾವತ್ತೂ ನೀವು ಪ್ರತಿಯೊಂದು ವಿಷಯದಲ್ಲಿ ಸಕಾರಾತ್ಮಕವಾದಂತಹ ಯೋಚನೆಗಳನ್ನು, ಸಾಮಾಜಿಕ ಜಾಲತಾಣಗಳಲ್ಲಿ ಕಡಿಮೆ ಸಮಯ ಖರ್ಚು ಮಾಡಬೇಕು. ಲೈಬ್ರರಿಯಲ್ಲಿ ಹೋಗಿ ನಿಮ್ಮ ಪುಸ್ತಕಗಳನ್ನು ಓದೋದರ ಜೊತೆಗೆ ಸಾಹಿತ್ಯವನ್ನು, ಸಾಹಿತ್ಯ ಮನುಷ್ಯನ ಬದುಕು ಯಾವ ರೀತಿ ಇರಬೇಕು ಅಂತ ತಿಳಿಸ್ತಾರೆ. ಭಾರತ ಮೊದಲನೇದು ಜೋರಾಗಿ ಹೇಳ್ಬೋದು. ಯಾಕಂದ್ರೆ ಒಂದೊಂದು ಊರಾಗ ಇಡೀ ಭಾರತ ದೇಶ ಐತೆ ಅಂತ ನಮಗೆ ಕಾಣಿಸ್ತಿದೆ. ನಮಗೆ ಈ ವೇದಿಕೆಯಲ್ಲಿ ಏನು ಕಾಣಿಸ್ತಾ ಇದೆ ಅಂದ್ರೆ, ಯಾರು ವೇದಿಕೆ ಮೇಲೆ ಕೂತಿರ್ಬೇಕಲ್ಲ ಅವರು ವೇದಿಕೆ ಮುಂದೆ ಕುಂತಾರ್ತೀವಿ. ಊರಿನ ಆಧಾರ ಸ್ತಂಭ ಹಿರಿಯರೇ ನಡೆಯಲ್ಲ, ಒಳಗೊಂದು ಆಧಾರ ಸ್ತಂಭ ನಿಮ್ಮ ಮನೆ ಹಿರಿಯಾಡ್ಕೊಂಡು ಕೂತು ಮಕ್ಕಳ ಮ್ಯಾಲೆ ಕುಂದಿರ್ಸಿದೆ ಅನ್ನುವಂಥ ಭಾವದಿಂದ ನಿಮ್ಮ ಮೊದಲು ನಮಸ್ಕಾರ ಮಾಡ್ತೇನೆ. ಬಾಗಲಕೋಟೆ ಶಕ್ತಿಯಾಗಿರ್ತಕ್ಕಂಥವರು ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ಮೌಲಿಮಣಿ ಚರತಿ ಮತ್ತು ಗುರುಗಳಾದ ನಮ್ಮ ಬಹಳ ಗುರುಗಳಿಗೆ ನಿಮ್ಮೆಲ್ಲರ ಪರವಾಗಿ
ವಿಶ್ವಾಸದಿಂದ ಹೇಳ್ತೇನೆ, ಗುರುಗಳೇ, ಈ ವಿದ್ಯಾಮಂದಿರ ಕಟ್ಟಿ ಎಷ್ಟು ಜನ ನಿರ್ಮಾಣ ಮಾಡಿದೆಯೋ, ಇವತ್ತು ಯಾರು ನೀವು ಪ್ರದರ್ಶಿಸಿಕೊಂಡಿದ್ದೀರಲ್ಲ, ಈ ವಿದ್ಯಾರ್ಥಿಗಳು ಈ ವಿದ್ಯಾಮಂದಿರದಲ್ಲಿ ಕಲಿತು ಮುಂದೊಂದು ದಿನ ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನಗಳಾಗಿ ಕೀರ್ತಿ ಏನು ಅಂದ್ರೆ ನಮ್ಮನ್ನು ಎದಕ್ಕೆ ಕಳಿಸಿದ್ದಾರೆ ಅಂದ್ರೆ, ಹುಬ್ಬಳ್ಳಿಯಿಂದ ನಾವೀಗ ಬಂದಿರೋದು ಆಕ್ಸಿಜನ್ ಟವರ್ ಅನ್ನ ಹುಣಗುಂದ ನಗರ ಕಳಿಸಲಿಕ್ಕೆ ನ್ಯಾಯಾಧೀಶರು ಮತ್ತು ಶಿಕ್ಷಣ ತಜ್ಞರನ್ನು ಕಳಿಸಿದ್ದಾರೆ. ಇದು ಹಚ್ಚುತ್ತಾ ಇರೋದು ಆಕ್ಸಿಜನ್ ಟವರ್. ಈ ಊರಾಗ ಯಾವ ಟವರ್ ಇಲ್ಲಂದ್ರೆ ಟವರ್ಗಳು ಎದುರಿದ್ದಾವೆ, ಇಲ್ಲಿ ಮೊಬೈಲ್ ಟವರ್ಗಳಿದ್ದಾವೆ. ಮತ್ತೊಬ್ಬರೇ, ನಮಗೆಲ್ಲರಿಗೆ ಮಾತಾಡಕ್ಕೆ ಮೊಬೈಲ್ ಟವರ್ ಬೇಕಾಗೈತಿ, ಆದ್ರೆ ನಮಗೆ ಮಾತಾಡಕ್ಕೆ ಬರಬೇಕು, ನಮ್ಗೆ ಉಸಿರು ಇರಬೇಕಂದ್ರೆ ಆಕ್ಸಿಜನ್ ಟವರ್ ಬೇಕಾಗುತ್ತೆ. ಆದ್ರೆ ನಮ್ಮ ದೇಶದಲ್ಲಿ ಮೊಬೈಲ್ ಟವರ್ ಹೆಚ್ಚಾಗಿ ಆಕ್ಸಿಜನ್ ಟವರ್ ಇಲ್ಲದೆ ಇದ್ರೆ ನಮ್ಮ ಉಸಿರು ನಿಂತು ಹೋಗ್ತದೆ. ಅದಕ್ಕಾಗಿ ನಮ್ಮ ಮಾನ್ಯ ನ್ಯಾಯಮೂರ್ತಿಗಳು, ನ್ಯಾಯಾಧೀಶರು ಹುಣಗುಂದ ನಗರಕ್ಕೆ ಹಸಿರು ಮಂದಿರವನ್ನು ಕಟ್ಟಿಸಿ ನಿಮ್ಗೆ ಉಸಿರು ಬರಬೇಕು ಅಂತ ಆಕ್ಸಿಜನ್ ಟವರ್ ಅನ್ನು ಮಹಾಂತೇಶ ಮಹಾವಿದ್ಯಾಲಯದಲ್ಲಿ ಇಲ್ಲಿರೋ ಪ್ರತಿಯೊಬ್ಬರಿಗೆ ಬೇಕು. ಒಂದು ಆಕ್ಸಿಜನ್ ಟವರ್ ನಿಮ್ಮ ವಿದ್ಯಾಮಂದಿರದಾಗ ಹಚ್ತಾ ಇದೀರಲ್ಲ, ಇದರ ಲಾಭ ಏನು ಅಂತ 2-3 ನಿಮಿಷ ಕೇಳ್ಕೊಂಡು ಆಮೇಲೆ ಆಕ್ಸಿಜನ್ ಟವರ್ ಏನಂತ ಕೇಳ್ಕೊಂಡು, ಇಲ್ಲೇನು ಆಕ್ಸಿಜನ್ ಟವರ್ ಇವತ್ತು ಹಚ್ತೀವಲ್ಲ, ಒಂದೇದ್ದು ಇಲ್ಲಿ ಆಕ್ಸಿಜನ್ ಟವರ್ ಹಚ್ಚಿದ್ವಿ ಅಂದ್ರೆ ಈ ಶಾಲೆಯಲ್ಲಿದ್ದಂತ ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬ ವಿದ್ಯಾರ್ಥಿ ರ್ಯಾಂಕ್ ಬರುವಷ್ಟು ನೆನಪಿನ ಶಕ್ತಿ ಬರ್ತದೆ. ಇಲ್ಲಿ ನೆನಪಿನ ಶಕ್ತಿ ಅತಿ ಹೆಚ್ಚಾಗುವಂತ ಆಕ್ಸಿಜನ್ ಟವರ್ ಹಚ್ತಾ ಇದ್ದೀವಿ. ಇಲ್ಲ ನಿಮ್ ಕೈಯಾಗ ಮೊಬೈಲ್ ಅದಾವ ಸರ್, ಮೊಬೈಲ್ ಅದಾಗ ಗೂಗಲ್ ಮಾಡ್ತೀವಿ. ನೀವು ಗೂಗಲ್ನಾಗ ನಾ ಏನೇನು ಕೊಟ್ಟು ಹೇಳ್ತಾ ಹೋಗ್ತೇನೆ, ಅದು ಉಪಯೋಗ ಕೇಳ್ತಾ ಹೋಗ್ರಿ. ಅಮೃತ ಬುದ್ಧಿಯನ್ನು ಯಾಕೆ ಕೊಡ್ತಾ ಇದ್ದೀವಿ ಅಂದ್ರೆ, ಮಕ್ಕಳೇ, ಮೊಬೈಲ್ ಮೊನ್ನೆ ಒಂದು ಸುದ್ದಿ ಬಂತು, 6,000 ಹುಡುಗರು ಸತ್ತಾರೆ. 6,000 ಬಹಳ ಅನ್ಸಿರ್ಲಿಕ್ಕಿಲ್ಲ, ಆದ್ರೆ ಯಾಕೆ ಸತ್ತಾರ, ಹೆಂಗೆ ಸತ್ತಾರ ಅಂದ್ರೆ ಬಹಳ ಭಯ ಆಗಿದೆ. ಸ್ಕೂಲ್ ವ್ಯಾನ್ ಬಂತು ಅಂತ ಓಡಿ ಹೋಗಾಕ್ ಹೋಗಿ ಸ್ಕೂಲ್ ವ್ಯಾನ್ ಹತ್ತಾಕ್ ಹೋಗಿ ಹಾರ್ಟ್ ಅಟ್ಯಾಕ್ ಸರ್ಕಾರದಿಂದ ಹೋಗಿ. ಮೊನ್ನೆ ಹುಬ್ಬಳ್ಳಿ ಕಾಲೇಜ್ದಾಗ PUC ಓದ್ತಿರೋ ಹುಡುಗ ಸರ್ ಪಾಠ ಮಾಡಕತ್ತಾರ, ಹಿಂದೆ ಕುತ್ಕೊಂಡು ಪ್ರಶ್ನೆ ಕೇಳಕ್ಕೆ ಎತ್ತಿತ್ತು, ಅಲ್ಲಿಂದ ಕುಸಿದು ಬಿಟ್ಟು ಸತ್ತಿಲ್ಲ. ಕೊಪ್ಪಳದಾಗ ಗಣಪತಿ ಕಲಿಸುವಾಗ ಡಾನ್ಸ್ ಮಾಡ್ತಾ ಮಾಡ್ತಾ ಹುಡುಗ ಡಾನ್ಸ್ ಮಾಡ್ತಾ ಸತ್ತಿಲ್ಲ. ಅದ್ರಾಗ ಬಾಕಿ ಟೆಂಡಿಲಿ ಅಡಿಗೆ ಮಾಡ್ತಿರಲ್ಲ, ಮಾಡಬಾರ್ದು ಅಂತ ಗಾಳಿ ಅಡ್ಲಿ ಕೊಡ್ತೀವಿ. ಅಡಿಗೆಗೆ ಹಾಗಾಗಿ ಉಪ್ಪು ನಿಮ್ಮ ಮನೆಯಾಗ ಕಲ್ಲಂತ ಬೆಳೆದು ಉಪ್ಪಿಟ್ಟಿಲ್ಲ, ಆ ಉಪ್ಪು ಹಾಕಬಾರ್ದು ಅಂತ ಕಲ್ಲುಪ್ಪು ಕೊಟ್ಟಿವಿ. ನಿಮ್ಮ ಮನ್ಯಾಗ ಹಾಲು ಕುಡಿತೀರಲ್ಲ, ಪ್ಯಾಕೆಟ್ ಹಾಲು, ಅದನ್ನು ಕುಡಿಬಾರ್ದು, ಜವಾರಿ ಹಾಕೊಂಡು ಹಾಲು ಕುಡಿಬೇಕಂತ ತುಪ್ಪ ಕೊಟ್ಟಿವಿ. ನಿಮ್ಮ ಮನ್ಯಾಗ ಜಳಕ ಮಾಡಾಕ ಪ್ಲಾಸ್ಟಿಕ್ ಬಕೆಟ್ ಬಚ್ಚಲಾಗಿಟ್ಟಿರಲ್ಲ, ಅದನ್ನ ಇಡಬಾರ್ದು, ಅದನ್ನ ಇಡೋದ್ರಿಂದ ಕ್ಯಾನ್ಸರ್ ಬರ್ತೈತಿ ಅನ್ನುವಂತ ತಿಳ್ಸಾಕ್ ಅಂದ್ಬಿಡ್ತೀವಿ. ನಿಮಗೆ ಯಾರ್ಯಾರ ವಿಶ್ವಾಸ ಬರಬೇಕಾಗಿತ್ತು ನಮ್ಮ ಯಾರು ಮಾತಾಡಿದ್ರೆ, ಮುಂದೆ 10 ವರ್ಷಕ್ಕೆ ನಮ್ಮ ದೇಶದಲ್ಲಿ ಎಂತ ಅನಾಹುತ ಆಗುತ್ತೆ ಅಂತ ಸರ್ವೆ ಬಂದಿದೆ. ಸರ್ವೆ ನಾನು ನ್ಯಾಯಾಧೀಶರ ಬಗ್ಗೆ ಹೇಳ್ತಾ ಇದ್ದೇನೆ. ಇವತ್ತು ಯಾರು ಒಂದು 3 ಹುಡುಗರಿರಲ್ಲ, ಒಂದು ಊರಾಗ ಭಾರತದಾಗ 6,40,000 ಹಳ್ಳಿದಾವೆ. ಹುಡುಗರಿಗೆ ಮದುವೆ ಮಾಡಿದ್ರೆ ಒಂದು 3 ಹುಡುಗರಿಗೆ ಮದುವೆ ಮಾಡಿದ್ರೆ 93 ಹುಡುಗರು ಮಕ್ಕಳು ಮಾಡ್ತಾರೆ, ಗಂಡ ಹೆಂಡತಿ ಕೂಡಿದ್ರು. ಎಂತ ಪರಿಸ್ಥಿತಿ ಸರ್ವೆ ಬಂದಿದೆ. ನಿಮ್ಮ ಊರಾಗ 3 ಹುಡುಗರಿಗೆ ಮದುವೆ ಮಾಡಿದ್ರೆ 24 ಹುಡುಗರಿಗೆ ಮಾತ್ರ ಮಕ್ಕಳಾಗ್ತಾರೆ, 76 ಹುಡುಗರು ಪುರುಷತ್ವ ಹಿಂಗಾಗ್ತದೆ. ಹುಟ್ಟಿದವರಿಗೆ ಕೇಳದಾಗ್ಲೇ ಮಾಡೋದಾಗ್ಲೇ ಯಾರು ಸಿಕ್ಕಾಡ್ತಪ್ಪ ಅಂತಂದ್ರೆ ನಿಮ್ಗೆಲ್ಲರಿಗೂ ವಿದ್ಯಾರ್ಥಿ ಇದ್ದೀರಿ, ಎಲ್ಲರಿಗೂ ಜನದಾಗ್ಲಿ ಅವಶ್ಯ. ಯಾಕಂದ್ರೆ ಮೊದಲಿಗೆ ನೋಡ್ಬೋದು ಜನದಾಗ್ಲಿ ಅಂತಂದ್ರೆ ನಾಳೆ ನಿಮ್ಗೆ ಸರಿಯಾಗಿ ನಾಳೆ ನೀವು ಉನ್ನತ ವ್ಯಾಸಕ್ಕೆ ಹೋಗಿ ಅದಕ್ಕೆ ತೊಂದರೆ ಆಗುತ್ತೆ. ಈಗ ನಾವು ಮಾಡ್ತೀವಿ. ಈ ಮೋಟರವನ್ನು ಕಾಯ್ದೆಗೆ ಏನಪ್ಪ ಅಂತಂದ್ರೆ ಮತ್ತೊಂದು ಏನಪ್ಪ ಅಂದ್ರೆ ವಾಹನ ಕಲ್ಯಾಣ ಮಂತ್ರಿ 15 ವರ್ಷ ಆಗಿವೆ.
18 ವರ್ಷ ಆದವರೆಗೂ ಬೇಕು ನಿಮಗೆ ಲೈಸೆನ್ಸ್ ಇರಬೇಕು, ವಾಹನ ಚಲಾವಣೆ ಮಾಡೋದು. ಲೈಸೆನ್ಸ್ ಆದಮೇಲೆ ನಿಮ್ಮ ವಾಹನ ಯಾವಾಗ ಇರುತ್ತದೆ ಅದಕ್ಕೆ ರಿಜಿಸ್ಟ್ರೇಷನ್ ಆಗಿರಬೇಕು, ಅದಕ್ಕೆ ಇನ್ಸೂರೆನ್ಸ್. ಒಂದು ವೇಳೆ ಈಗೆಲ್ಲ ಯಾವುದು ಇಲ್ಲಪ್ಪ ಅಂತಂದ್ರೆ ತಾವು 50 ಲಕ್ಷಕ್ಕೆ ನಾಳೆ ಒಂದು ದಂಡವನ್ನು ಕಟ್ಟಬೇಕು. ಅದಕ್ಕೆ ತಾವು ಮತ್ತೆ ಇನ್ನೂ ಏನಪ್ಪ ಅಂದ್ರೆ ಅತಿ ಈಗಿನ ಹುಡುಗರು ಬಹಳ ಜೋರಾಗಿ ಒಂದು ವಾಹನ ಚಲಾವಣೆಯನ್ನು ಮಾಡಬಾರ್ದು. ತಾವು ಏನಾಗ್ತದೆ ಕೂಲಿಗಳು ಅಡ್ವಾನ್ಸ್ ಆಗಿಬಿಟ್ಟು ತಾವು ಬಂದು ವ್ಯವಸ್ಥೆಯನ್ನು ತಾವು ಮಾಡಬೇಕು. ಇನ್ನು ಏನಪ್ಪ ಅಂದ್ರೆ ಈಗ ನಮ್ಮ ಒಂದು ಭಾರತ ದೇಶದೊಳಗೆ ಹಿರಿಯರಿಗೆ ಗೌರವ ಕೊಡೋದು ಬಹಳ ಕಡಿಮೆ, ಗುರುಗಳಿಗೆ ಗೌರವ ಕೊಡೋದು ಬಹಳ ಕಡಿಮೆ. ಇದನ್ನು ನೋಡಿಕೊಂಡು ಇರ್ತಂದ್ರೆ ಒಂದು ಹಿರಿಯ ನಾಗರಿಕರ ಕಾನೂನು 2007 ಹೋಗಲ್ಲ, ಅದು ವಿಪರ್ಯಾಸ ಭಾರತ ದೇಶ. ಯಾಕಪ್ಪ ಅಂತಂದ್ರೆ ನಾವು ಹಿರಿಯರಿಗೆ ಗೌರವ ಕೊಡುವ ವ್ಯವಸ್ಥೆಯನ್ನ ಮಾಡಬೇಕು. ತಂದೆ ತಾಯಿಗೆ ನೋಡುವಂತ ವ್ಯವಸ್ಥೆ. ಒಬ್ಬ ಮಗುವನ್ನು ಬೆಳೆಸಬೇಕಾದ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿರ್ತಾರೆ, ಆದರೆ ಹಾಗೆ ಅದೇ ಮಗು ಬೆಳೆದ ಮೇಲೆ ತಂದೆ ತಾಯಿಯನ್ನು ನೋಡುವಂತ ವ್ಯವಸ್ಥೆ ನಾವು ಭಾರತ ದೇಶ ಬಹಳ ಕಡಿಮೆ ಇದೆ. ಅದಕ್ಕೆ 2007 ಒಂದು ಹಿರಿಯ ನಾಗರಿಕರ ಕಾನೂನು ಹೇಳ್ತಾರೆ. ಅಲ್ಲಿ ಒಂದು ವಕೀಲರು ಹೇಳ್ತಾರೆ, ಯಾವುದೇ ನಿಮ್ಗೆ ₹1 ಫೀಸ್ ತೆಗೆದುಕೊಳ್ಳಿ ನಿಮ್ಮ ನ್ಯಾಯವನ್ನು ಒದಗಿಸಿಕೊಡ್ತಾರೆ ಅಂತ ಹೇಳಿ ನಾವೆಲ್ಲರೂ ಈ ಒಂದು ಇಂಥ ಒಂದು ಭೂಗತ ಒಂದು ಮಹಾವಿದ್ಯಾಲಯದಿಂದ ಕಲಿತಾ ಇದ್ದೀರಿ. ಮತ್ತೆ ಯಾವ ಶಿಕ್ಷಣ ಪಡೆದಿದ್ರೆ ಈ ಹೈಸ್ಕೂಲ್ ಹೆಂಗಿರ್ತಂದ್ರೆ 1-to-1 ಇಂಟರಾಕ್ಷನ್ ಇರ್ತೈತಿ. ಅಲ್ಲಿ ಭಾಳ ಅಂದ್ರೆ ಒಂದು ಕ್ಲಾಸ್ 30ರಿಂದ 40 ಮಂದಿ ಇರ್ತಾರೆ. ಇಲ್ಲೇ ಮಿನಿಮಮ್ ಒಂದು ಕ್ಲಾಸ್ 80 ಮಂದಿ ಇರ್ತಾರೆ. ನಿಮಗೆ ಇಲ್ಲಿ 1-to-1 ಇಲ್ಲ ಇರಂಗಿಲ್ಲ, ಬರೀ ಒನ್ ವೇ ಇರ್ತೈತಿ. ಸರ್ ಬರ್ತಾರ ಹೇಳ್ತಾರೆ, ಬಟ್ ಆದ್ರೆ ಅಲ್ಲಿ ಕೊಟ್ಟಂತ ಕಾಳಜಿನ ಇಲ್ಲಿ ಮಾಡ್ತಿರಂಗಿಲ್ಲ. ಇದು ನಿಮ್ಮ ಜೀವನದ ಅತಿ ಮುಖ್ಯವಾದ ಘಟ್ಟ ಅಂತ ಹೇಳ್ಬೋದು. PUC ಶಿಕ್ಷಣ ಬಹಳ ಮುಖ್ಯವಾದ ಘಟ್ಟ. ನಿಮ್ಮ ಜೀವನ ಮುಂದೆ ಹೆಂಗೆ ನಡೀತೈತೆ ಅನ್ನೋದನ್ನ ಈ PUC ಶಿಕ್ಷಣವೇ ನಿರ್ಧರಿಸುತ್ತೆ. ಆಮೇಲೆ ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಕ್ಕೆ ಇದು ಬಹಳ ಮುಖ್ಯವಾದಂತ ಘಟ್ಟ ಅಂತ ಹೇಳ್ಬೋದು. ಆಗ್ಲೇ ಹುಲಿಮನಿ ಸರ್ ಮಾತಾಡ್ತಾ ಹೇಳಿದ್ರು, ಬರೀ ಅಕಾಡೆಮಿಕ್ ಎಜುಕೇಶನ್ ಅಷ್ಟೇ ಮುಖ್ಯ ಅಲ್ಲ. ನಮ್ಮ ಸಂಸ್ಥೆ 1916 ಪ್ರಾರಂಭ ಆದಾಗ ಆ ಸಂಸ್ಥೆಯ ಮೂಲ ಉದ್ದೇಶ ಏನಿತ್ತಂದ್ರ ಅನ್ನ, ಅರಿವು, ಅಕ್ಷರ ಅಂತಂದು. ಒಬ್ಬ ಮನುಷ್ಯ ತನ್ನ ಅನ್ನವನ್ನು ಹೆಂಗ್ ದುಡಿಬೇಕನ್ನೋದು, ಆಮೇಲೆ ಸಮಾಜದಲ್ಲಿ ಬದುಕ್ತಾರೆ ನನಗೆ ಅರಿವು ಹೆಂಗಿರ್ಬೇಕು, ಆಮೇಲೆ ಅಕ್ಷರ ಜ್ಞಾನವನ್ನು ಪಡ್ಕೋಬೇಕನ್ನೋ ಒಂದು 3 ಉದ್ದೇಶಗಳನ್ನ ಇಟ್ಕೊಂಡು ಆ ಸಂಸ್ಥೆಯನ್ನು ಸ್ವತಂತ್ರ ಪೂರ್ವದಲ್ಲೇ ಪ್ರಾರಂಭಿಸಿದ್ದರು. ಉಪಯುಕ್ತ ಅಂತ ಹೇಳ್ತಾ ಇವತ್ತಿನ ದಿವಸ ಈ ಒಕ್ಕೂಟ ಉದ್ಘಾಟನೆ ಬಗ್ಗೆ ಆಗ್ಲೇ ಸರ್ ಹೇಳಿದ್ರು. ಈ ಕಾಲೇಜಿನ ದಿನದಲ್ಲಿ ನಾವು ನಾಯಕತ್ವವನ್ನು ರೂಪಿಸಿಕೊಳ್ಳುವಂತಹ ಒಂದು ವೇದಿಕೆಯಾಗಿ ಹೊರಹೊಮ್ಮುತ್ತೆ. ಶ್ರೀ ಫೌಂಡೇಶನ್ PUC ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭದ ದಿವ್ಯ ಸಾನ್ನಿಧ್ಯ ಪೂಜ್ಯ ಶ್ರೀ ಮಣಿಪುರ ಡಾಕ್ಟರ್ ಗುರುಮಂತ್ರ ಸ್ವಾಮಿಗಳವರಿಗೆ ಕಾರ್ಯಕ್ರಮದ ಪರವಾಗಿ ಪೂರಕವಾದಂಥ ಅಭಿನಂದನೆಗಳನ್ನು ಶ್ರೀ ಫೌಂಡೇಶನ್ ವತಿಯಿಂದ ಗೌರವ ಕಾರ್ಯದರ್ಶಿಗಳಾದಂಥ MS ಕರ್ಪಟ್ಟಿ ಅವರಿಗೆ ಅಮೃತ ಉದ್ದಿ ನೀಡಿದ್ದಾರೆ.